ನಮಸ್ಕಾರ, ಲೋಕ್ ದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಇಂದು ಕಿತ್ತೂರಿನಲ್ಲಿ ಎಸ್ಪಿ ಕೆ ರಾಮರಾಜನ್ ಅವರು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ 3 ಪ್ರಮುಖವಾದ ಬೆಳವಣಿಗೆಗಳ ಕುರಿತು ಮಾಹಿತಿ ನೀಡಿದ್ದಾರೆ. ರೌಡಿ ಶೀಟರ್ಗಳ ಪರಿಶೀಲನೆ, ಎನ್ಪಿಆರ್ ಕ್ಯಾಮೆರಾ ಅಳವಡಿಕೆ, ಕಳುವಾದ 43 ಬೈಕ್ಗಳ ವಶ. ಇಲ್ಲಿದೆ ಅದರ ಸಂಪೂರ್ಣ ವರದಿ. ಬೆಳಗಾವಿ ಜಿಲ್ಲೆ ಕಿತ್ತೂರು ಪೊಲೀಸ್ ಸ್ಟೇಷನ್ ಮತ್ತು ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಈ ವರ್ಷ 2-3 ಬೈಕ್ ಕಳ್ತನಗಳು ಕೂಡ ಆಗಿದೆ. ಸೊ ಅದಾದಮೇಲೆ ಬೈಕ್ ಕಳ್ಳರು ಇದು ಯಾರು ಇಂತಾಗ ಮಾಡ್ತಾ ಇರೋರಂದ್ರೆ ನೋಡುವ ಸಂದರ್ಭದಲ್ಲಿ ಸಂತೆಗಳಲ್ಲಿ ಊರಿಗೆ ಬರುವಾಗ ಹೀರೋ ಹೋಂಡಾ ಸ್ಪ್ಲೆಂಡರ್ ಪರ್ಟಿಕ್ಯುಲರ್ಲಿ ಯಾರು ಬಂದು ಆಗ್ತಾರೆ ಅಂದರೆ ಅದನ್ನು ತೊಗೊಂಡು ಹೋಗೋದು. ಹೀರೋ ಹೋಂಡಾ ಸ್ಪ್ಲೆಂಡರ್ ಗಾಡಿಗಳ ಜಾಸ್ತಿ ಕಳ್ತನ ಆಗ್ತಾ ಇರೋದು ಕಂಡು ಬಂದಿದೆ. ಅದರಲ್ಲಿ ಒಂದು ಗಾಡಿಯಲ್ಲಿ ನಮಗೆ ಇತ್ತೀಚೆಗೆ ನಾವು ಪೊಲೀಸಲ್ಲಿಂದ ಭಾಳಷ್ಟು CCTV ಕ್ಯಾಮರಾ ಜಿಲ್ಲಾ ಪೂರ್ತಿ ಹಾಕಿದ್ದೀವಿ. ಅದರಿಂದ ಒಳ್ಳೆಯ ಲೀಡ್ ಸಿಕ್ಕಿದೆ. ಆ ಲೀಡ್ ಮೇಲೊಳಗಡೆ DSP ವೀರಯ್ಯ ಹಿರೇಮಠ, CPI ಶಿವಾನಂದ್ ಅವರು ಮತ್ತು PSI ಭರತ್ ಮತ್ತು ಹಂಪಣ್ಣವರ್ ಮತ್ತು ಕ್ರೈಮ್ ಟೀಮ್ ಶರೀಫ್, ಅದ್ರುಷ್, ನಾಗರಾಜ್, ಸುನಿಲ್ ಇವರೆಲ್ಲ ಒಂದು ತಂಡ ರೆಡಿ ಮಾಡಿ ಅದನ್ನು ಇಲ್ಲಿಂದ ಸುಮಾರು ಖಾನಾಪುರ ಬರೆ ಒಂದು CCTV ಕ್ಯಾಮ್ರಾಯಿಂದ ಇನ್ನೊಂದು CCTVಗೆ ಫಾಲೋ ಮಾಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಖಾನಾಪುರಲ್ಲಿ ಎಂಡ್ ಆಗುತ್ತದೆ. ಅದಾದಮೇಲೆ ಅಲ್ಲಿ ಖಾನಾಪುರದಿಂದ ಮೂವ್ಮೆಂಟ್ ಮತ್ತು ಬೇರೆ ಬೇರೆ ಟೆಕ್ನಿಕಲ್ ಇನ್ಪುಟ್ಸ್ ಇದೆಲ್ಲ ಚೆಕ್ ಮಾಡುವ ಸಂದರ್ಭದಲ್ಲಿ ನಾರಾಯಣ್ ಮನೋಹರ್ ಕದಮ್ ಅಂದರೆ ಒಂದು ವ್ಯಕ್ತಿ ಈ ಗಾಡಿಯನ್ನು ತೊಗೊಂಡು ಹೋಗಿರೋದು ಕಂಡು ಬಂದಿರ್ತದೆ. ಸೊ ಅವನನ್ನು ಅರೆಸ್ಟ್ ಮಾಡಿ ಮುಂದಿನ ವಿಚಾರಣೆಯನ್ನು ಮಾಡುವ ಸಂದರ್ಭದಲ್ಲಿ ಈ ವ್ಯಕ್ತಿಯ ಟಾರ್ಗೆಟ್ ಏನಂದರೆ ಹೀರೋ ಹೋಂಡಾ ಸ್ಪ್ಲೆಂಡರ್ ಗಾಡಿಗಳು. ಒಟ್ಟು ಇವನು 43 ಮೋಟಾರ್ ಸೈಕಲನ್ನು ಕಳ್ತನ ಮಾಡಿದ್ದಾನೆ. 43ರಲ್ಲಿ 41 ಗಾಡಿ ಹೀರೋ ಹೋಂಡಾ ಸ್ಪ್ಲೆಂಡರ್, ಒಂದು ಪ್ಯಾಷನ್ ಮತ್ತು ಇನ್ನೊಂದು HF ಡೀಲಕ್ಸ್. ಇವನ ಟಾರ್ಗೆಟ್ ಹೆಂಗೆ ಅಂದರೆ ಇಲ್ಲಿ ಸುತ್ತಮುತ್ತ ಜಿಲ್ಲೆ ಬೆಳಗಾವಿ ನಗರ, ಬೆಳಗಾವಿ ಸುತ್ತಮುತ್ತ ಇರುವ ಎಲ್ಲ ಏರಿಯಾ, ಖಾನಾಪುರ, ನಂದಗಡ ಇಲ್ಲಿ ಮತ್ತು ಉತ್ತರ ಕನ್ನಡ, ಗದಗ, ಧಾರವಾಡ, ಹುಬ್ಳಿ ನಗರ, ಸೊ ಒಂದೊಂದು ಕಡೆನೂ ಕಳ್ತನವನ್ನು ಮಾಡಿರ್ತಾನೆ. ಇದರಲ್ಲಿ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾತ್ರ 25 ಕಳ್ತನ ಕಳೆದ 2 ವರ್ಷದಲ್ಲಿ ಮಾಡಿರ್ತಾನೆ ಬೈಕ್ ಕಳ್ತನ. ಬೆಳಗಾವಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 8 ಬೈಕ್ ಕಳ್ತನ ಮಾಡಿರ್ತಾನೆ. ಧಾರವಾಡದಲ್ಲಿ 6, ಹುಬ್ಬಳ್ಳಿ ನಗರದಲ್ಲಿ 1 ಮತ್ತು ಗದಗಲ್ಲಿ 2, ಉತ್ತರ ಕನ್ನಡದಲ್ಲಿ 2. ಒಟ್ಟು 43 ವೆಹಿಕಲ್ 2 ವೀಲರನ್ನು ಇವನ ಕಡೆಯಿಂದ ರಿಕವರಿ ಮಾಡಲಾಗಿರುತ್ತದೆ. ಇವನು ಕಳ್ತನ ಮಾಡಿ ನಂತರ ಇವನ ಮನೆಯಲ್ಲಿ ಖಾನಾಪುರನಲ್ಲಿ ನಿಡಗಲ್ ಗ್ರಾಮದಲ್ಲಿ ಇವನ ಮನೆ ಇರ್ತದೆ. ಅಲ್ಲಿನೂ ಮತ್ತು ಅವನ ಜಮೀನಲ್ಲಿ ಸ್ವಲ್ಪ ವೆಹಿಕಲನ್ನು ಇಟ್ಟಿರ್ತಾನೆ ಇತ್ತೀಚೆಗೆ ಕಳ್ತನ ಮಾಡಿರೋದನ್ನು. ಉಳಿದ ವೆಹಿಕಲನ್ನು ಖಾನಾಪುರ ಸುತ್ತಮುತ್ತ ಇರುವ ಹಳ್ಳಿಗಳಲ್ಲಿ ರೈತರಿಗೆ 10,000 15,000 ಅಂದ್ರೆ ಮಾರಾಟ ಮಾಡಿರೋದು ಕಂಡು ಬಂದಿರುತ್ತದೆ. ಸೊ ಸಾರ್ವಜನಿಕರಿಗೆ ನಾವು ತಿಳಿಸೋದು ಏನಂದರೆ, ಯಾವುದೇ ಸೆಕೆಂಡ್ ಹ್ಯಾಂಡ್ ಗಾಡಿ ಯಾವುದೇ ನೀವು ಪರ್ಚೇಸ್ ಮಾಡ್ತೀರಂದ್ರೆ ಖಂಡಿತವಾಗಿ ಸರ್ಟಿಫಿಕೇಟ್ಸ್, ಪ್ರತಿಯೊಂದು ಸರ್ಟಿಫಿಕೇಟನ್ನು ಚೆಕ್ ಮಾಡಬೇಕು. ರಿಜಿಸ್ಟರ್ಡ್ ಓನರ್ ಯಾರು, ಸರಿ ಇದಾ, RC ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದಾ, ಇದೆಲ್ಲ ಚೆಕ್ ಮಾಡಿ ತೊಗೊಳ್ಬೇಕಾಗುತ್ತದೆ. ಇಲ್ಲಾಂದರೆ ನಾಳೆ ಕೋರ್ಟಿಗೆ ಬಂದು ನೀವು ಉತ್ತರ ಕೊಡಬೇಕಾಗುತ್ತದೆ. ನೀವು ತಪ್ಪು ಮಾಡಿಲ್ಲ ಅಂದರೆ ಹೇಳೋದಕ್ಕೆ ನೀವು ಉತ್ತರ ಕೊಡಬೇಕಾಗುತ್ತದೆ. ಯಾವುದೇ ಕಾರಣಕ್ಕೆ ಸೆಕೆಂಡ್ ಹ್ಯಾಂಡ್ ಗಾಡಿ ಯಾರು ಕಮ್ಮಿ ರೇಟಲ್ಲಿ ಕೊಡ್ತಾರೆ ಅಂದರೆ ತೊಗೊಳ್ತೀರಂದ್ರೆ ನಾಳೆ ನಿಮಗೆ ಸಮಸ್ಯೆ ಆಗುತ್ತದೆ. ಈಗ ಇತ್ತೀಚೆಗೆ ಜಿಲ್ಲೆಯಲ್ಲಿ ಭಾಳಷ್ಟು CCTV ಕ್ಯಾಮ್ರಾನಲ್ಲಿ ಇನ್ಸ್ಟಾಲ್ ಮಾಡಿ ಆಟೋಮೆಟಿಕ್ಕಾಗಿ AI ಮೂಲಕ ನಾವು ಫೈನ್ ಕಲೆಕ್ಷನ್ ಕೂಡ ಮಾಡ್ತಾಯಿದ್ದೀವಿ. ಮುಂದಿನ ದಿವಸಗಳಲ್ಲಿ ಇಂತಹ ನಂಬರ್ ಪ್ಲೇಟ್ ಇಲ್ಲದೆ ಓಡುವ ಗಾಡಿಗಳನ್ನು ಕೂಡ ನಾವು ಪತ್ತೆ ಮಾಡಿ ಪ್ರತಿಯೊಂದು ಗಾಡಿಯನ್ನು ಚೆಕ್ ಮಾಡ್ತೀವಿ. ಒಳ್ಳೆಯ ಉತ್ತಮ ಕೆಲಸವನ್ನು ಕಿತ್ತೂರು ಪೊಲೀಸ್ ಸ್ಟೇಷನ್ ಅವರು ಮಾಡಿದ್ದಾರೆ. ಸುಮಾರು 43 ಗಾಡಿ, ಪ್ರತಿಯೊಂದು ಗಾಡಿ ಮಿನಿಮಮ್ 20,000-30,000 ಸಾವಿರ ಆಗುತ್ತೆ ಅಂದರೆ 10-12 ಲಕ್ಷ ವ್ಯಕ್ತಪಡಿಸುವ ಗಾಡಿಗಳನ್ನು ರಿಕವರಿ ಮಾಡಿದ್ದಾರೆ. ಭಾಳಷ್ಟು ಇದರಲ್ಲಿ ರೈತರು ಎಲ್ಲರಿಗೂ ಗಾಡಿಯನ್ನು ಕಳ್ಕೊಂಡಿದ್ದಾರೆ. ಅವರು ಎಲ್ಲರಿಗೂ ಕೂಡ ಬೇಗ ಈ ಗಾಡಿಯನ್ನು ಬಿಡಿಸ್ಕೊಡ್ತೀವಿ ಕೋರ್ಟ್ ಆದೇಶ ಮೂಲಕ. ಸೊ ಒಳ್ಳೆಯ ಕೆಲಸವನ್ನು ಮಾಡಿರೋ ಎಲ್ಲ ನಮ್ಮ ಆಫೀಸರ್ಸ್ ಮತ್ತು ತಂಡಕ್ಕೆ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀನಿ. ಒಂದೇ ಕಲ್ಲ, ಸಿಂಗಲ್ ಅಫೆಂಡರ್ ಬರುವುದು ಸಂತೆ ಟೈಮಲ್ಲಿ 4-5 ಕೀ ಇಟ್ಟಿರ್ತಾನೆ. ಹೀರೋ ಹೋಂಡಾ ಸ್ಪ್ಲೆಂಡರ್ ಗಾಡಿಯಲ್ಲಿ ಯಾವುದೋ ಒಂದು ಕೀ ಹಾಕೋ ಸಂದರ್ಭದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ತೊಗೊಂಡು ಹೋಗ್ಬೋದು. ಸಿಂಪಲ್ ಮೋಡಸ್. ಈಸಿ ಅಂದ್ರೆ ಇದು ಟೆಕ್ನಿಕಲ್ ಇಶ್ಯೂ. ಬೈಕ್ ಯಾವುದೇ 4 ಚಾವಿ ಹಾಕುವಾಗ ಹೀರೋ ಹೋಂಡಾ ಸ್ಪ್ಲೆಂಡರಲ್ಲಿ ಒಂದು ಗಾಡಿ ವರ್ಕೌಟ್ ಆಗ್ತಾ ಇದೆ, ಬೇರೆ ಗಾಡಿಗಳಲ್ಲಿ ಕಷ್ಟ ಇದೆ. ಸೊ ಹೀರೋ ಹೋಂಡಾ ಸ್ಪ್ಲೆಂಡರಲ್ಲಿ ಇರುವ ಟೆಕ್ನಿಕಲ್ ಇಶ್ಯೂ, ಮೆಕ್ಯಾನಿಕಲ್ ಇಶ್ಯೂ. ನೀವು ಯಾವುದೇ ಒಂದು ಗಾಡಿ ಚಾವಿ ಹಾಕ್ತೀರಂದ್ರೆ ಗಾಡಿ ಸ್ಟಾರ್ಟ್ ಆಗ್ತಾ ಇದೆ. ದಿಸ್ ಇಶ್ಯೂ ಇಲ್ಲ, ಅದನ್ನು ಚೆಕ್ ಮಾಡ್ತಾ ಇದ್ವಿ. ಬಟ್ ಇವನು ಮೋಡಸ್ ನಾವು ನೋಡುವ ಸಂದರ್ಭದಲ್ಲಿನೇ
ಇವನು ಬರ್ತಾನೆ, ಎಲ್ಲಿ ಸಂತೆ ಇದೆ ಅಂದ್ರೆ ಬರುವುದು ಜಸ್ಟ್ ಚೆಕ್ ಮಾಡೋದು, ಹೀರೋ ಹೋಂಡಾ ಸ್ಪ್ಲೆಂಡರ್ ಐಡೆಂಟಿಫೈ ಮಾಡ್ತಾನೆ, ಒಂದು 4-5 ಚಾವಿ ಅವನ ಕೈಯಲ್ಲಿ ಇಟ್ಕೊಂಡಿರ್ತಾನೆ, ಒಂದಾಗಿ ಪ್ರಯತ್ನ ಮಾಡ್ತಾನೆ, ತೊಗೊಂಡು ಹೋಗ್ತಾನೆ. ಇದು ಒಂದೇ ದಿವಸದಲ್ಲಿ ಆಗಿರೋದಿಲ್ಲ, ಸುಮಾರು 2 ವರ್ಷದಿಂದ ಇದು ನಡೀತಾ ಇದೆ. ಸೊ ಕಂಪ್ಲೇಂಟ್ FIRs ಭಾಳಷ್ಟು ಆಗಿದೆ, 20+ FIRs. ರೈತರಿಗೆ ಯಾರು ಕಮ್ಮಿ ಬೆಲೆಗೆ ಯಾರು ತೊಗೊಳ್ತಾರೆ ಅಂದ್ರೆ ಅವ್ರ ಕಡೆ ಮಾರಾಟ ಮಾಡ್ತಾನೆ. ಡಾಕ್ಯುಮೆಂಟ್ಸ್ ಯಾವುದು ಕೊಡಲ್ಲ, ಅದೇ ನಾನು ಹೇಳ್ತಾ ಇದ್ದೀನಿ. ಸೊ ಕಡಿಮೆ ಬೆಲೆಗೆ ಸಿಗ್ತದೆ ಅಂದರೆ ರೈತರು ಹಳ್ಳಿಯಲ್ಲಿ ಇರೋರು ಗಾಡಿನ ತೊಗೊಂಡು ಬಿಡ್ತಾರೆ. ಯಾವುದು ಬೇಸಿಕ್ಲಿ ಅವನು ಮನೇಲಿ ರೈತ ಕುಟುಂಬ ಸರ್, ಅವನೇನು ಕೆಲಸ ಮಾಡೋದಿಲ್ಲ ಸರ್, ಇದರ ಕೆಲಸ ಮಾಡಿಕೊಂಡು ಇವನಕ್ಕೆ ನಂದಗಡಲ್ಲಿ ಅವನಿಗೆ ಜಮೀನು ಇದೆ, ನಿಡಗಲ್ ಗ್ರಾಮದಲ್ಲಿ ಜಮೀನು ಇದೆ, ರೈತರ ಫ್ಯಾಮಿಲಿ ಇವನು. ಸೊ ಅಲ್ಲಿ ಇವನಿಗೆ ಈ ಕೆಲಸ ಬಿಟ್ಟು ಟೈಮ್ ಇರುವಾಗ ತಂದೆ ತಾಯಿ ಜೊತೆ ರೈತರ ಕೆಲಸ ಮಾಡೋದು, ಇಲ್ಲದ ಇರೋ ಸಂದರ್ಭದಲ್ಲಿ ಇದು ಕಳ್ತನ ಮಾಡೋದು, ಈ ಕೆಲಸನ ಮಾಡ್ಕೊಂಡು ಸರಿ. ನಿಡಗಲ್ ಗ್ರಾಮದಾಗ ಬೈಕ್ ಎಲ್ಲ ಕದ್ ಬೈಕ್ ಇಟ್ಟಾನ ಅಂತಂದ್ರೆ ಅದು ಬೀಟ್ ಪೊಲೀಸರು ಏನು ಮಾಡ್ತಾರೆ? ಇಲ್ಲ, ನಿಡಗಲ್ ಇಲ್ಲ, ಸುತ್ತಮುತ್ತ ಖಾನಾಪುರಲ್ಲಿ, ಎಂಟೈರ್ ಖಾನಾಪುರನಲ್ಲಿ ಅಲ್ಲಿ ಒಂದು ಇಲ್ಲಿ ಒಂದು ಅಂದರೆ ಎಲ್ಲರ ಕಡೆ ಕೊಟ್ಟಿದ್ದಾನೆ. ಚೆಸ್ಸಿ ನಂಬರ್ ಎಲ್ಲ ಸ್ಕ್ರ್ಯಾಚ್ ಮಾಡಿದಾನೆ, ಅದು ಇಂಜಿನ್ ನಂಬರ್ ಚೆಸ್ಸಿ ನಂಬರ್ ಎಲ್ಲ ಸ್ಕ್ರ್ಯಾಚ್ ಮಾಡಿದಾನೆ. ಇಂಜಿನ್ ನಂಬರ್ ಇತ್ತು ಸರ್, ಇಂಜಿನ್ ನಂಬರ್ ಇಂಟ್ಯಾಕ್ಟ್ ಇದೆ, ಇಂಜಿನ್ ನಂಬರ್ ಇಂಟ್ಯಾಕ್ಟ್. ಸರ್ ಇದುವರೆಗೆ ಎಷ್ಟು ಗಾಡಿ ಮಾಡಿದ ಅಂತ ಗೊತ್ತು, ಏನಾದರೂ ಅಮೌಂಟ್ ಅಷ್ಟಾಗಿ? ಸೊ ಅದ್ರ ಬಗ್ಗೆ ವಿಚಾರಣೆ ಆಗ್ತಾ ಇದೆ, ಅದ್ರ ಬಗ್ಗೆ ವಿಚಾರಣೆ ಆಗ್ತಾ ಇದೆ. 2 ವರ್ಷದಿಂದ ಇದಕ್ಕಿಂತ ಮುಂಚೆನೂ ಸ್ಟೇಟ್ಮೆಂಟ್ ಪ್ರತಿಯೊಬ್ಬರ ರೈತರ ಕಡೆನೂ ನಾವು ಸ್ಟೇಟ್ಮೆಂಟನ್ನು ತೊಗೊಳ್ತಾ ಇದ್ದೀವಿ, ತೊಗೊಂಡು ಗಾಡಿ ತುರು ಮಾಡ್ತಿದ್ರಲ್ಲ, ಅಲ್ಲಿ ಬೀಟ್ ಪೊಲೀಸರಿಗೆ ಏನು ಮಾಹಿತಿ ಇರಲಿಲ್ಲ. ಇಲ್ಲ, ಅವನದು ಮೋಡಸ್ ಏನಂದ್ರೆ ತೊಗೊಂಡು ಒಂದೇ ಕಡೆ ಒಂದೇ ಹಳ್ಳಿಯಲ್ಲಿ ನೀವು ಮಾರಾಟ ಮಾಡುವಾಗ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಊರಾಗ ಅದು ಡೈಲಿ ಒಂದೊಂದು ಬೈಕ್ ತರೋದ್ರಿಂದ ಅನುಮಾನ ಮೂಡ್ತಿತ್ತಲ್ಲ ಸರ್. ಈ ಕಡಿಮೆ ಬೆಲೆಗೆ ರೈತರಿಗೆಲ್ಲ ಬೈಕ್ ಕೊಡ್ತಾನಂತಂದ್ರೆ ಬೀಟ್ ಪೊಲೀಸ್ಗೂ ಡೌಟ್ ಬರ್ತದೆ. ಈಗ ಸ್ಥಳೀಯ ಅಲ್ಲಿ ಖಾನಾಪುರ ಪೊಲೀಸರು ಏನು ಈ ಬಗ್ಗೆ ಇಲ್ಲ, ಇದ್ರ ಬಗ್ಗೆ ಒಂದು ವಿಚಾರಣೆನೂ ನಡ್ತಾ ಇದ್ವಿ. ಇದರಲ್ಲಿ ಇವನ್ ಮೋಡಸ್ ಏನಂದ್ರೆ ಬೈಕ್ ನಿಡಗಲ್ ಗ್ರಾಮದಲ್ಲಿಯೇ ಎಲ್ಲ ಬೈಕ್ ಮಾರಾಟ ಮಾಡಿಲ್ಲ. ನಿಡಗಲ್ ಗ್ರಾಮದಲ್ಲಿ ಮಾರಾಟ ಮಾಡುವಾಗ ಎಲ್ಲರಿಗೂ ಗೊತ್ತಾಗುತ್ತದೆ. ಬೇರೆ ಬೇರೆ ಕಡೆ ಮಾರಾಟ ಮಾಡಿದ್ದಾನೆ, ಒಂದು ಹಳ್ಳಿಯಲ್ಲಿ ಒಂದು, ಇನ್ನೊಂದು ಹಳ್ಳಿಯಲ್ಲಿ ಒಂದು, ಬೇರೆ ಬೇರೆ ಹಳ್ಳಿಯಲ್ಲಿ ಮಾರಾಟ ಮಾಡಿದ್ದಾನೆ. ಸುಮಾರು 10ರಿಂದ 15 ಬೈಕ್ ಆಲ್ರೆಡಿ ಮಾರಾಟ ಮಾಡಿರೋದು, ಉಳಿದ ಬೈಕ್ ಅವನ ಕೈಯಲ್ಲೇ ಇಟ್ಕೊಂಡಿದ್ದಾನೆ. ಸೊ ಪ್ರಯತ್ನ ಮಾಡಿದ್ದಾನೆ, ಕೆಲವೊಂದಲ್ಲಿ ಪ್ರಯತ್ನ ಮಾಡಿದ್ದಾನೆ, ಬಟ್ ನಮಗೆ ಎವಿಡೆನ್ಸ್ ವಿ ಆರ್ ಏಬಲ್ ಟು ಟ್ರೇಸ್ ದ ವೆಹಿಕಲ್ ಓನರ್, ಅದರಿಂದ ಏನೂ ಸಮಸ್ಯೆ ಇಲ್ಲ. ಸೊ ಇದು ಚೆಕ್ ಮಾಡ್ತಾ ಇದ್ದೀವಿ. ಖಾನಾಪುರ ಸ್ಟೇಷನ್ ಅವರು ಏನು ಮಾಡ್ತಾ ಇದ್ದಾರೆ, ಯಾಕೆ ಅವ್ರು ಕಂಡುಹಿಡಿಯುತ್ತಾ ಇಲ್ಲ ಅಂದ್ರೆ ಅದನ್ನು ವಿಚಾರಣೆ ಮಾಡಿ. ಸರ್ ಇನ್ನೊಂದು ಸರ್, ಮೊನ್ನೆ ಬೈಲಹೊಂಗಲ ಪೊಲೀಸರು ಒಬ್ಬರು ಶಿವಾನಂದ್ ಕುಲ್ಕರ್ ಅಂತೇಳಿ ರೌಡಿ ಶೀಟರ್ ಹಾಕಿದ್ದಾರೆ ಸರ್. ಅವ್ರು ಕನ್ನಡ ಹೋರಾಟಗಾರರು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದ್ದಾರೆ, ಏನು ಸರ್ ಕೇಸ್ ಇತ್ತು? ಸೊ ಅವರ ರೌಡಿ ಶೀಟ್ ಇದೆ ಅಂದರೆ ಯಾಕೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ ಅಂದರೆ ಫಸ್ಟ್ ಅದನ್ನು ನೋಡಬೇಕು. ಸೊ ಅದು ನೋಡಿಬಿಟ್ಟು ಆದಮೇಲೆ ಹೇಳ್ತೀವಿ ಯಾವುದೇ ರೌಡಿ ಶೀಟ್ ಇದ್ದಾರೆ, ಕ್ರೈಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಈಗ ನಾವೇ ಹೋಗಿಬಿಟ್ಟು ಆ ಆದೇಶ ನನ್ನ ಪ್ರಕಾರ ಪೊಲೀಸ್ ಆದೇಶ ಇಲ್ಲ, ಕೋರ್ಟ್ ಆದೇಶ ಇದೆ. ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ ನಾವು ಪ್ರೊಡ್ಯೂಸ್ ಮಾಡಿದ್ವಿ. ಈಗ ಕನ್ನಡ ಸಂಘಟನೆ ಇರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆ ಹೆಸರು ಹೇಳ್ಕೊಂಡು ಯಾವುದು ವಸೂಲಿಗೆ ಇಳಿದಂಥವ್ರು ಸಾಕಷ್ಟು ಜನ ಇದ್ದಾರೆ, ಅವ್ರ ಮೇಲೆ ಸಾಕಷ್ಟು ಆರೋಪಗಳಿದೆ. ಅದೇ ನಾನು ಹೇಳ್ತಾ ಇದ್ದೀನಿ. ಕೆಲವೊಂದು ಜೆನ್ಯೂನ್ ಆಗಿರೋ ಸಂಘಟನೆಗಳು ಭಾಳಷ್ಟು ಇದೆ. ಈ ಮಧ್ಯದಲ್ಲಿ ಸಂಘಟನೆ ಹೆಸರಲ್ಲಿ ಎಕ್ಸ್ಟಾರ್ಷನ್ ಮಾಡೋದು, ಕೇಸಸ್ ಮಾಡೋದು, ಅವರು ಭಾಳಷ್ಟು ಜನ ಇದ್ದಾರೆ. ಸೊ ಅವ್ರ ಮೇಲ್ಗಡೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕಾಗುತ್ತದೆ. ಸಂಘಟನೆ ಜಸ್ಟ್ ಬಿಕಾಸ್ ಯಾವುದೋ ಒಂದು ಸಂಘಟನೆ ಹೆಸರಲ್ಲಿ ಯಾವುದೋ ತಪ್ಪು ಮಾಡ್ತಾರೆ ಅಂದರೆ ಅದು ಕಣ್ಮುಚ್ಕೊಂಡು ಪೊಲೀಸರು ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಇತ್ತೀಚೆಗೆ ಇನ್ನೊಂದು ಕೇಸ್ ಕೂಡ ಮಾಡಿದ್ದೀವಿ, ಈಗ ಅಥಣಿಯಲ್ಲಿ ಒಂದು ಕೇಸ್ ಮಾಡಿದ್ದೀವಿ, ಅದು ಡೀಟೇಲಾಗಿ ಮಾತಾಡ್ತೀವಿ. ಸೊ ಒಂದು ಅವ್ರಿಗೆ ಬ್ಯಾಕ್ಗ್ರೌಂಡ್ ಒಂದಿರ್ತದೆ, ಫ್ರಂಟಲ್ಲಿ ಜನರಿಗೆ ತೋರಿಸ್ಕೊಳ್ಳೋದು ಒಂದು ತೋರಿಸ್ತಾ ಇದ್ದಾರೆ. ಸೊ ಯಾವುದೇ ಕ್ರೈಮ್ ಮಾಡ್ತೀರಂದ್ರೆ ನೀವು ಯಾವ ಸಂಘಟನೆ ಇರಲಿ, ಯಾವ ಆಫೀಸರ್ ಇರಲಿ, ಯಾವ ಪಕ್ಷ ಇರಲಿ, ಯಾರು ಇದ್ದಾರೆ ಅಂದ್ರೆ ಕಾನೂನು ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ಜಸ್ಟ್ ಬಿಕಾಸ್ ಯಾರೋ ಒಬ್ಬರು ಸಂಘಟಕರು ಯಾವುದೋ ಹೋರಾಟಗಾರರು ಅಂದರೆ ಹೇಳಿಬಿಟ್ಟು ಅವ್ರು ತಪ್ಪು ಮಾಡೋಕ್ಕೆ ನಾವು ಬಿಡೋದಲ್ಲ. ಸರ್ ಈಗ ಕಾನೂನು ಪಂಚ ಪ್ರಕರಣ ರೀ ಜಿಲ್ಲಾದಾಗ ಆಗಿದವ್ರು ಇಲ್ಲೋ ರಾಜ್ಯದಾಗ ಈ ವರ್ಷದಾಗ ಕಟ್ ಮಾಡ್ತಾರೆ. ಯಾವ್ದು ಬಗ್ಗೆ ಈ ವರ್ಷದಾಗ ಈಗ 43 ಬೈಕ್ಗಳು ವಶ ಆಗಿದಾವಲ್ಲ ಸರ್, ಈ ವರ್ಷದಾಗ ದೊಡ್ಡ ಪ್ರಕರಣ ಬೇರೆ ಕಡೆ ಆಗ್ಯಾವ. ಮೋಸ್ಟ್ಲಿ ನಮ್ಮಲ್ಲಿ ಜಾಸ್ತಿ ಆಗಿದೆ ಅಂದರೆ ಅನ್ನಿಸ್ತದೆ. ಇದೇ ರೀತಿಯಲ್ಲಿ ಜಿಲ್ಲೆ ಪೂರ್ತಿ ಅಲ್ಲಿ 20-23 ಈ ವರ್ಷ 100+ ವೆಹಿಕಲ್ಸ್ ನಾವು ರೆಕವರಿ ಮಾಡಿದ್ವಿ. ಆಲ್ಮೋಸ್ಟ್ ನಿಯರ್ಲಿ 150. ಎಕ್ಸಾಕ್ಟ್ ನಂಬರ್ ನನಗೆ ಈಗ ಕೈಯಲ್ಲಿ ಇಲ್ಲ. ಈ ವರ್ಷ ಮಾತ್ರ 150 ವೆಹಿಕಲನ್ನು ನಾವು ನಿಯರ್ಲಿ 150 ವೆಹಿಕಲ್ ನಾವು ರಿಕವರಿ ಮಾಡಿದ್ವಿ. ಹೈಯೆಸ್ಟ್ ಇದೆ ಒಂದೇ ಇದರಲ್ಲಿ, ಐ ಥಿಂಕ್ ಕಿತ್ತೂರಲ್ಲಿ ಹೈಯೆಸ್ಟ್ ಇದೆ. ಸೊ ಗ್ರಾಮೀಣ ಭಾಗಗಳಲ್ಲಿ ಈಗ ಸೆಕೆಂಡ್ ರೌಂಡ್ ಇನ್ನೊಂದು 63 ಕ್ಯಾಮರಾವನ್ನು ಕೂಡ ಇನ್ಸ್ಟಾಲ್ ಮಾಡಿ ಅದು ಈಗ ಬಂದಿದೆ. ಸೊ ಮುಂದಿನ ದಿವಸದಲ್ಲಿ ನೋಟಿಸ್ ಬರ್ತದೆ.
ಸಾರ್ವಜನಿಕರಿಗೆ ಹೇಳುವುದು ಒಂದು, ಈಗ ಹೆಲ್ಮೆಟ್ ಹಾಕ್ಕೊಳ್ಳೋದಕ್ಕೆ ಇದು ಕಡ್ಡಾಯ ಮಾಡೋದು ಗೌರ್ಮೆಂಟ್ ಮಾಡಿರೋ ಉದ್ದೇಶ ನಿಮಗೆ ಯಾರಿಗೂ ಹೆಡ್ ಇಂಜರೀಸ್ ಆಗಬಾರ್ದು, ಸೇಫಾಗಿ ನೀವು ಹೋಗಿ ಬರಬೇಕು ಅಂದ್ರೆ ಉದ್ದೇಶದಿಂದ ಹೆಡ್ ಇಂಜರೀಸ್ ಇದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಸೊ ಇದಕ್ಕೆ ಸಾರ್ವಜನಿಕರು ದಯವಿಟ್ಟು ಹೆಲ್ಮೆಟ್ ವೈಲೇಟ್ ಮಾಡೋದಕ್ಕೆ, ಇದರಿಂದ ತಪ್ಪಿಸ್ಕೊಂಡು ಹೋಗೋದು ಹೆಂಗೆ ಅಂದರೆ ಯೋಚನೆ ಮಾಡೋದನ್ನು ಬಿಟ್ಟು ನೀವು ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಫ್ಯಾಮ್ಲಿಗಾಗಿ ದಯವಿಟ್ಟು ಹೆಲ್ಮೆಟನ್ನು ಪ್ರಾಪರಾಗಿ ಹಾಕ್ಕೊಂಡು ಹೋಗಿ. ಈವನ್ ಕಾರಲ್ಲಿ ಹೋಗೋ ಸಂದರ್ಭದಲ್ಲಿ ಕೂಡ ನಾವು ನಮ್ಮ ಆಫೀಸರ್ಸ್ ಪ್ರತಿಯೊಬ್ಬರು ಕೂಡ ನಾವು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಸೀಟ್ ಬೆಲ್ಟ್ ಹಾಕದೆ ಹೋಗಬೇಡ. ಸೆಕೆಂಡ್ ಸೀಟಲ್ಲಿ ಕೂತಿರ್ತಾರೆ ಅಂದ್ರೆ ಕೂಡ ನಾನು ಕೂಡ ಸೀಟ್ ಬೆಲ್ಟ್ ಹಾಕಿ ಬಂದಿರ್ತೀನಿ. ಇದು ಬೇರೆಯವ್ರಿಗಿಲ್ಲ ಇಲ್ಲ ಫೈನ್ ಹಾಕ್ತಾರೆ ಅಂದ್ರಲ್ಲ, ನನ್ನ ಸೇಫ್ಟಿಗಾಗಿ ನಾನು ಸೀಟ್ ಬೆಲ್ಟ್ ಹಾಕ್ಕೊಂಡು ನಾನು ಬರ್ತೀನಿ. ಪ್ರತಿಯೊಬ್ಬರು ಇದು ಬೇಸಿಕ್ ಡಿಸಿಪ್ಲಿನ್. ಇದು ಬೇಸಿಕ್ ಡಿಸಿಪ್ಲಿನ ಇನ್ನೊಬ್ಬರು ಹೇಳಿಕೊಡೋದು ಸರಿ ಇರಲ್ಲ. ಗೌರ್ಮೆಂಟ್ ಎನ್ಫೋರ್ಸ್ ಮಾಡ್ತದೆ, ಬಟ್ ಉದ್ದೇಶ ನಮ್ಮ ಎಲ್ಲರಿಗೂ ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರು ದಯವಿಟ್ಟು ಹೆಲ್ಮೆಟನ್ನು ಹಾಕ್ಕೊಳ್ಳಿ. ಮತ್ತು ಅದಲ್ಲದೆ ಯಾವುದೇ ಒಂದು ರೂಲ್ಸ್ ಇದೆ ಅಂದರೆ ಅದನ್ನು ಪಾಲನೆ ಮಾಡಬೇಕು. ರೋಡನ್ನು ನಾವು ಸೇಫಾಗಿ, ಇವತ್ತು ನಿಮ್ಮ ಮನೆಯಲ್ಲಿ ಮನೆ ಬಿಟ್ಟು ನೀವು ಹೋಗ್ತೀರ ಅಂದರೆ ನಿಮ್ಮ ಮನೆಯವರೆಗೂ ಸ್ವಲ್ಪ ನೆಮ್ಮದಿ ಇರಬೇಕು, ವಾಪಸ್ ಬರ್ತಾರೆ ಅಂದರೆ ನೆಮ್ಮದಿ ಇರಬೇಕು. ಈ ರೋಡ್ ಆಕ್ಸಿಡೆಂಟ್ ನೋಡುವಾಗ ನಮಗೆ ಕಾನ್ಫಿಡೆನ್ಸ್ ಇಲ್ಲ. ಇಡೀ ಬೆಳಗಾವಿಯಲ್ಲಿ ವರ್ಷಕ್ಕೆ 1000 ಜನ ಸಾಯ್ತಾ ಇದ್ದಾರೆ. ಅದರಲ್ಲಿ ಪ್ರತಿಯೊಬ್ಬರು ನಾವು ಈ ಭಯದಲ್ಲಿ ಬದುಕೋಕ್ಕಾಗಲ್ಲ. ಇದನ್ನು ನಾವು ರೆಗ್ಯುಲೇಟ್ ಮಾಡಬೇಕಾದ, ಅದಕ್ಕಾಗಿ ನಾವು ಮಾಡ್ತಾ ಇದ್ದೀವಿ. ಸರಿ, ಹಾರೋಗಿ ಪೊಲೀಸ್ ಸ್ಟೇಷನ್ ಮಾಡಿದ ಆರೋಪಿಗಳನ್ನ ಬಿಟ್ಟು ಏನು ಬೇರೆ ಆರೋಪಿಗಳು ಇಟ್ಕೊಂಡಿದ್ದಾರೆ, ಅವ್ರು ಒಂದೊಂದು ವಾರಗಟ್ಟಲೆ ಸ್ಟೇಷನ್ ಇಟ್ಕೊಂಡು ಯಾಕೆ ಲೀಗಲೈಸ್ ಮಾಡ್ತಿಲ್ಲ ಅನ್ನುವಂಥದ್ದು. ಆರೋಗ್ಯ ಸಂಬಂಧಪಟ್ಟ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆಗಿ ಆಗಿದ್ದಾರೆ ಸರ್, ಲೀಗಲೈಸ್ ಮಾಡಿಲ್ಲ. ಏನ್ ಮೇನ್ ಆರೋಪಿಗಳನ್ನು ಬಿಟ್ಟಿದ್ದಾರೆ, ಮತ್ತೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ. ಇಲ್ಲ, ಪ್ರತಿಯೊಂದು ಆರೋಪಿಯನ್ನು ಅರೆಸ್ಟ್ ಮಾಡಿಬಿಟ್ಟು ನಿಮಗೆ ನಾವು ಮತ್ತೆ ವಾಪಸ್ ಪ್ರೆಸ್ ಮೀಟ್ ಕರೀತೀನಿ. ಪ್ರತಿಯೊಂದು ಆರೋಪಿಯನ್ನು ಅರೆಸ್ಟ್ ಮಾಡೋದು ಕಾಯ್ತಾ ಇದೀವಿ. ಅರೆಸ್ಟ್ ಮಾಡಿಬಿಟ್ಟು ಮೇನ್ ಆರೋಪಿ ಯಾಕೆ ಅರೆಸ್ಟ್ ಆಗ್ತದೆ? ಪ್ರತಿಯೊಬ್ಬರು ಅರೆಸ್ಟ್ ಆಗ್ತಾರೆ. ಸರ್, ಮತ್ತೆ ಲೀಗಲೈಸ್ ಮಾಡಿಲ್ಲ ಲೀಗಲ್ ಒಂದು ವಾರ ಆಯ್ತು, ಇದ್ದಾರೆ ಅರೆಸ್ಟ್ ಆಗಿದ್ದಾರೆ. ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಹೆಣ್ಮಕ್ಳು ಅರೆಸ್ಟ್ ಆಗಿ ಕಸ್ಟಡಿ ಕೊಡಲಾಗಿದೆ. ಲೀಗಲೈಸ್ ಮಾಡಿಲ್ಲ, ಕಸ್ಟಡಿ ಕೊಡಲಾಗಿದೆ. ಕಸ್ಟಡಿಯಲ್ಲಿ ಇದ್ದಾರೆ, ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಇದಾಗಿತ್ತು ಇಂದಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಲೋಕ್ ದರ್ಶನ್ ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.